ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸೌಖ್ಯವಾಗಿ ಇದ್ದೀರಾ? ಚೆನ್ನಾಗಿದ್ದೀರಾ? ಇಲ್ಲ ಅಲ್ಲವಾ? ಹೃದಯದಲ್ಲಿ ಯಾವುದೋ ಒಂದು ಚಿಂತೆ ಇದೆ, ಯಾವುದೋ ಒಂದು ಭಾರವಿದೆ, ಹೊರಗೆ ಹೇಳಲು ಆಗದು. ಏನು ಮಾಡುವುದೆಂದು ಕಂಗಾಲಾಗುತ್ತೀರಿ. ಇಂದು ದೇವರು ಏನಾದರೂ ಮಾತನಾಡುತ್ತಾರಾ ಎಂಬುದಾಗಿ ಕಾದಿದ್ದೀರಲ್ಲವಾ? ಯೆಶಾಯ 57ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವಾಗಿ ಕೊಡುವೆನು. ದೇವರು ಹೇಳುತ್ತಾರೆ, ದುಃಖಿಸುವಂತ ನಿಮಗೆ ಆದರಣೆ ಕೊಡುವೆನು ಎಂಬುದಾಗಿ ಮಾತು ಕೊಡುತ್ತಾರೆ. ಮತ್ತೊಮ್ಮೆ ಎಷ್ಟೋ ಬಾರಿ ದೇವರು ನಿಮ್ಮನ್ನು ಆದರಿಸಿದ್ದಾರಲ್ಲವಾ? ನೀವು ಕಣ್ಣೀರು ಹಾಕುವಾಗ, ಕಂಗಾಲಾದಾಗ, ಒಂಟಿಯಾಗಿದ್ದೇನೆ, ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರು ಇಲ್ಲ ಅನ್ನುವಾಗ ಆದರಿಸಿದ್ದಾರಲ್ಲ. ಪುನಃ ನಿಮಗೆ ಆದರಣೆ ಕೊಡುವೆನು ಎಂದು ದೇವರು ಹೇಳುತ್ತಾರೆ. ಯೇಸು ಕ್ರಿಸ್ತನು ಆದರಿಸುವಂತ ದೇವರು, ಸಕಲ ವಿಧದಲ್ಲೂ ಸಂತೈಸುವ ದೇವರು. ಪಾಪದಿಂದ ಬಾಧಿಸಲ್ಪಟ್ಟು ಕಣ್ಣೀರು ಸುರಿಸಿದ ಮಗಳನ್ನು ನೋಡಿ, ಮಗಳೇ, ನೀನು ಧೈರ್ಯವಾಗಿರು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಸಮಾಧಾನದಿಂದ ಹೋಗು ಎಂದು ಆದರಿಸುವ ಮಾತನ್ನು ಹೇಳಿದನು. ಲೋಕವೇ ಅವಳ ಮೇಲೆ ದೋಷ ಹೊರಿಸುವಾಗ ದೇವರು ಸಂತೈಸಿ ಸಂತೋಷ ಪಡಿಸಿದರು. ಒಬ್ಬ ವಿಧವೆ ತಾಯಿ ತನ್ನ ಮಗನನ್ನು ಕಳೆದುಕೊಂಡು ಕಣ್ಣೀರು ಸುರಿಸುತ್ತಾ, ಒಬ್ಬನೇ ಮಗನನ್ನು ಕಳೆದುಕೊಂಡೆನಲ್ಲ, ಇನ್ನು ಈ ಲೋಕದಲ್ಲಿ ನನ್ನನ್ನು ವಿಚಾರಿಸಲು, ಪ್ರೀತಿ ತೋರಿಸಲು ಯಾರಿದ್ದಾರೆ ಎಂಬುದಾಗಿ ಅಳುತ್ತಾ ಬರುತ್ತಾಳೆ. ಊರಿನ ಎಲ್ಲರೂ ಅವಳ ಜೊತೆ ಹೋಗುತ್ತಾರೆ. ಯಾರೂ ಆದರಣೆ ಹೇಳಬೇಕೆಂದು ಯೋಚಿಸಲಿಲ್ಲ. ಯೇಸು ಅವಳ ಕಣ್ಣೀರನ್ನು ನೋಡಿ ಅವಳ ಹತ್ತಿರ ಬಂದು, ಅಮ್ಮ, ನೀನು ಅಳಬೇಡ, ನೀನು ಅಳುವುದನ್ನು ನನ್ನಿಂದ ತಾಳಿಕೊಳ್ಳಲಾಗದು, ಅಳಬೇಡ ಎಂದು ಅವಳನ್ನು ಆದರಿಸಿ ಆ ಆದರಣೆ ನೆಲೆಗೊಳ್ಳುವಂತೆ ಅವಳಿಗೊಂದು ಅದ್ಭುತ ಮಾಡಿದರು. ನೋಡಿರಿ, ಸತ್ತು ಹೋದ ಮಗನನ್ನು ಎಬ್ಬಿಸಿ ಕೊಟ್ಟನು. ಆತನು ಆದರಿಸುವ ದೇವರು. ಈ ದಿನ ನೀವು ಗಾಯಗೊಂಡ ಹೃದಯದಿಂದ ನನಗೆ ಹೀಗೆ ಹೇಳಿದರಲ್ಲ, ದೋಷ ಹೊರಿಸಿದರಲ್ಲ, ಅವಮಾನ ಪಡಿಸಿದರಲ್ಲ, ನಾನು ಯಾಕೆ ಬಾಳಬೇಕು, ಯಾವುದಕ್ಕಾಗಿ ಬಾಳಬೇಕು, ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರಿದ್ದಾರೆ ಎಂದು ಕಂಗಾಲಾಗಿ ನಿಂತಿದ್ದೀರಾ? ಯೇಸು ನಿಮ್ಮ ಪಕ್ಕದಲ್ಲಿ ಬಂದು ಹೇಳುತ್ತಾನೆ, ಮಗಳೇ, ನಿನಗೆ ನಾನಿದ್ದೇನೆ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ತಂದೆ, ನೀನು ಅಳಬೇಡ, ನೀನು ದುಃಖಿಸಬೇಡ, ನಿನಗಾಗಿ ನಾನೆಲ್ಲವನ್ನೂ ಮಾಡುವೆನು ಎಂದು ಆದರಿಸುತ್ತಾನೆ. ಮಗನೇ, ನೀನ್ಯಾಕೆ ಕಂಗಾಲಾಗುವಿ? ಯಾರು ಏನು ಬೇಕಾದರೂ ಹೇಳಲಿ, ನಾನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತವಾದ ದೇವರು, ನಿನ್ನ ತಂದೆ, ನಿನ್ನ ತಾಯಿಯಾಗಿ ಇರುವವನು, ನಿನ್ನನ್ನು ಸಂತೈಸುವವನು, ನಿನಗೆ ಸಾಕು. ಆತನು ಆದರಿಸುತ್ತಾನೆ. ಆ ಯೇಸುವಿನ ಆದರಣೆಯೊಳಗೆ ನೀವು ಬರಬೇಕು, ಆ ಆದರಣೆಯನ್ನು ಸ್ವಂತ ಮಾಡಿಕೊಳ್ಳಬೇಕು. ಮಗ್ದಲದ ಮರಿಯಳು ಸಮಾಧಿಯ ಮುಂದೆ ನಿಂತು ಅಳುವಾಗ, ಮಗಳೇ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂಬುದಾಗಿ ಕೇಳಿ ಆದರಿಸಿದನು. ಮಾರ್ತಳು ಮರಿಯಳು ಲಾಜರನ ಸಮಾಧಿಯ ಮುಂದೆ ನಿಂತು ಅಳುವಾಗ ಯೇಸು ಅತ್ತನು ತನ್ನ ಕಣ್ಣೀರಿನಿಂದ ಅವರನ್ನು ಆದರಿಸಿದನು. ನಿಮ್ಮೊಂದಿಗೆ ಸೇರಿ ಅಳುವಂತ ಒಬ್ಬ ದೇವರು, ನಿಮ್ಮೊಂದಿಗೆ ಸಂತೋಷ ಪಡುವರು, ನಿಮ್ಮೊಂದಿಗೆ ಉಲ್ಲಾಸಿಸುವರು. ನೀವು ಅಳುವಾಗ ನಿಮ್ಮೊಂದಿಗೆ ಸೇರಿ ಆತನು ಅಳುವನು, ನಿಮ್ಮ ಕಣ್ಣೀರನ್ನು ಒರೆಸಲು, ನಿಮ್ಮನ್ನು ಆದರಿಸಲು. ಅದುವೇ ಯೇಸು ಕ್ರಿಸ್ತನು. ಆತನು ಸಕಲ ವಿಧವಾಗಿ ಸಂತೈಸುವ ದೇವರು. ಇಂದು ನಿಮಗೆ ಆದರಣೆ ಕೊಡುತ್ತೇನೆಂದು ಹೇಳುತ್ತಾನೆ. ದೇವರೇ, ನನ್ನ ಭಾರ ದೊಡ್ಡದು, ಏನು ಹೇಳುವುದೋ ತಿಳಿಯದು, ನನ್ನ ಹೃದಯ ಕಳವಳಗೊಳ್ಳುತ್ತಿದೆ, ನನಗೊಂದು ಆದರಣೆ ಬೇಕೆಂದು ಕೇಳುವಿರಾ? ಈಗ ಹೃದಯದಲ್ಲಿ ಕೈಯಿಟ್ಟುಕೊಂಡು ಮತ್ತೊಮ್ಮೆ ನನ್ನನ್ನು ಆದರಿಸಿರಿ ಎಂಬುದಾಗಿ ಕೇಳಿರಿ. ತಂದೆಯೇ, ಪುನಃ ನಾನು ನಿಮ್ಮನ್ನು ಆದರಿಸುವೆನು ಎಂಬುದಾಗಿ ಹೇಳಿದಿರಾ? ಈ ಮಗಳು ಅಳುತ್ತಾಳೆ, ಈ ಮಗನು ಅಳುತ್ತಾನೆ, ಹೃದಯ ಗೋಳಾಡುತ್ತಾ ಇದೆ, ಒಂದು ಆದರಣೆಗಾಗಿ ತವಕಿಸುತ್ತಿದೆ. ನಿಮ್ಮ ಮಕ್ಕಳನ್ನು ಮತ್ತೊಮ್ಮೆ ಆದರಿಸಿರಿ, ಅವರ ದುಃಖವನ್ನು ನೀಗಿಸಿ, ಗಾಯಗಳನ್ನು ಕಟ್ಟಿ, ಹೃದಯದಲ್ಲಿ ಒಂದು ದೊಡ್ಡ ಸಂತೋಷವನ್ನು ಈಗಲೇ 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 ಕೊಡಿ. ಅವರ ಮನಸ್ಸು ಆದರಿಸಲ್ಪಡಲಿ, ಆದರಣೆ ಅವರ ಹೃದಯವನ್ನು ತುಂಬಲಿ. ನೀವು ಕಲ್ವಾರಿ ಶಿಲುಬೆಯಲ್ಲಿ ಸತ್ತದ್ದನ್ನು ನೆನಪಿಸಿಕೊಂಡು ಅವರ ಹೃದಯವನ್ನು ಆದರಣೆಯಿಂದ ತುಂಬಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಆದರಣೆ ಹೃದಯವನ್ನು ತುಂಬಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.